ಪುಟ್ಟ ವಾಸಂತಿ ರಮಣ್ಣ ಡಾಕ್ಟರ್ ಏನ್ ಹೇಳಿದ್ರು? ನನ್ ಕಣ್ಣಿನ ನರ್ಗಳೆಲ್ಲ ಚೆನ್ನಾಗಿದೆ ಅಂತೆ. ಕಣ್ ಬದಲಾಯಿಸಿದ್ರೆ ನಂಗ್ ದೃಷ್ಟಿ ಬರುತ್ತಂತೆ. ಹೌದಾ ರಮಣ್ಣ? ರಾಮ ವಾ ನೀನ್ ಹೇಳ್ತಿರೋದ್ ನಿಜ ಏನೋ? ನಿಜವಾ? ಡಾಕ್ಟರ್ ಹಾಗೆ ಹೇಳಿದ್ದು. ಅದ್ ಸರಿ, ಕಣ್ಗೇನ್ ಮಾಡೋದು? ಈ ಕುರುಡು ನೆತ್ತಿದಿಕ್ಕೆ ಅಪ್ಪಯ್ಯ ನಿನ್ನ ದಿನ ಬೈವಾಗ ನೀನ್ ದೇವ್ರ ಮುಂದೆ ನಿಂತ್ಕೊಂಡು ನನ್ ಮಗನಿಗೆ ದೃಷ್ಟಿ ಬಂದ್ರೆ ನನ್ ಜೀವ ಬೇಕಾದ್ರೂ ಕೊಡ್ತೀನಿ ಅಂದಲ್ಲವಾ? ನಿನ್ ಜೀವ ಬೇಡವಾ, ನಿಂದೊಂದೇ ಒಂದ್ ಕಣ್ ಕೊಡ್ತೀಯಾ? ಓಹೋ, ಕಣ್ಣು ಬಂದ್ಬಿಟ್ರೆ ನೀನೇನ್ ಮಾಡ್ತೀಯ ಬಡ್ಡಿ ಮಗನೇ? ದೊಡ್ಡ ಕಮಿಷನರ್ ಆಗ್ಬಿಡ್ತೀಯನೋ. ನೀನು ಏನೇ ಆಡಿದ್ರು ಸರಿ, ನಿನ್ ಕಣ್ಣು ಕಾಣುತ್ತೆ ಅಂತ ಗೊತ್ತಾದ್ರೆ ಯಾವನು 10 ಪೈಸಾ ಹಾಕಲ್ಲ ಕಣೋ. ಈಗ ತರ್ತಿರೋ ಗಂಜಿಗೂ ಮಣ್ಣು ಬಿದ್ದೋಗ್ತದೆ. ನಾನ್ ಮೈ ಮುರಿದು ಕೂಲಿನಾದ್ರೂ ಮಾಡಿ ಈ ಕುಟುಂಬನ್ ಸಾಕ್ತೀನಪ್ಪಯ್ಯ. ಓಹೋ, ಎಲ್ರು ನಿನ್ ಕೆಲ್ಸ ಇಟ್ಕೊಂಡು ಕಾಯ್ತಾವ್ರೆ. 2 ಕಣ್ಣು ನೆಟ್ಟಿಗಿದ್ದು ಗಟ್ಮುಟ್ಟಾಗಿರೋ ಎಷ್ಟೋ ಜನ ಕೆಲ್ಸ ಇಲ್ದೆ ಬೀದಿ ಬೀದಿ ಅಲಿತಾವ್ರೆ. ನೀನು ಕಣ್ಣು ಬಂದ್ಬಿಟ್ರೆ ಏನ್ ದೊಡ್ಡದಾಗ ಸಂಪಾದನೆ ಮಾಡ್ಬಿಡ್ತೀಯ ನೋಡು. ಓಹೋ, ದೊಡ್ಡ ಸಂಗೀತ ಬ್ರಹ್ಮ. ನೀನ್ ಹಾಡ್ ಕೇಳಿ ಮೈ ಮರ್ತಲ್ಲ ಜನ ದುಡ್ಡಾಗ್ತಿರೋದು. ಒಬ್ಬ ಕುರುಡ ಆಡ್ತಾ ಇದ್ದಾನಲ್ಲ ಅಂತ. ಈಗ ಅದಕ್ಕೂ ಮಣ್ಣಾಗ್ತಾನಂತೆ. ನಿನಗೆ ಕಣ್ಣು ಬೇರೆ ಕೇಡು. ಅಪ್ಪಯ್ಯ ಹೇಳಿದ್ರೆ ಹೇಳ್ಕೊಳ್ಳಿ. ನನ್ ರಾಮಣ್ಣಂಗೆ ನಾನ್ ಕಣ್ಕೊಡ್ತೀನಿ. ಏನಂದ? ನೀನು ಇವನು ಕಣ್ ಕೊಡ್ತೀಯ? ಅಯ್ಯೋ ಮೂದೇವೆ, ನಿನಗಿರೋ ರೂಪಕ್ಕೆ ಒಂದ್ ತಲ್ಮದಿದ್ ಗಂಡು ಹುಡುಕಿ ನಿನ್ನ ಮನೆಯಿಂದ ಸಾಕೋ ಹೋಗ್ತೇನೆ ನಮ್ಗಿಲ್ಲ. ಅಂಥದ್ರಲ್ಲಿ ನೀನು ಇವನು ಕಣ್ಣು ಕುಪ್ಪುಡೆ. ಬೀದಿಲಾಗ ದಾಸಯ್ಯನು ನಿನ್ನ ಮೂಸ್ ನೋಡಲ್ಲ. ತಾಯಿ ಅವ್ರಿಗೆಲ್ಲ ಕೊಳಿತ ಬಿದ್ದಿರ್ತೀಯ. ನಾನ್ ಕೊಳಿತಿದ್ರು ಪರವಾಗಿಲ್ಲ, ಅಣ್ಣಂಗ್ ದೃಷ್ಟಿ ಬಂದ್ರೆ ಸಾಕು. ನಂಗೆ ಎದುರು ಬದಿಸ್ತೀಯಾ? ನಾನ್ ಹಾಗೆ ಮಾತಾಡೋದು. ಎದುರು ಮಾತಾಡ್ತೀರಲ್ಲ. ಈ ಮನೇಲಿ ಯಾವ ಹೆಣ್ಣು ಕೂಗಬಾರ್ದು. ಕತ್ತರಿಸ್ಬಿಟ್ಟೆನು. ನಿನಗೆ ಕಣ್ಣು ಬಂದ್ರೆ ನಮ್ ಹೊಟ್ಟೆಗೆ ಮಣ್ಣು ಬೀಳ್ತಲೆ. ಇಷ್ಟ ದಿವಸ ಹಿಂಗೆ ಬದುಕಿಲ್ವಾ? ತಾಯವರ್ಗು ಹಿಂಗೇರ. ಹಾಳಾದವನು.